ನಾನ್ಸೆನ್ಸ್ ಕ್ವೆಶ್ಚನ್ಸ್ ಕೇಳ್ತಾ ಇರ್ತೀರಾ? ಹಿಂಗೆಲ್ಲ ಅವಮಾನ ಮಾಡ್ತಾರೆ ಹೆಣ್ಮಕ್ಳು. ನೀವು ಡೈಮಂಡ್ ಕೊಡ್ಸಿ ನಾವು ಚಿನ್ನ ಕೊಡ್ತೀವಿ. ಆಕ್ಚುಲಿ ಡೈಮಂಡ್ ಕೊಡ್ಸೋದು ಚೆನ್ನಾಗಿರಲ್ಲ ಗೈಸ್. ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳೋದಲ್ಲ, ಬೆಲ್ ಹೊಡಿರಿ ಅಂತ ಹೇಳ್ಬಿಟ್ಟು ಅವ್ರು ಬೆಲ್ ಕೊಡ್ಸೋರೆ. ಸೀರಿಯಸ್ ಆಗಿ ನನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲಿಂದ ಇಲ್ಲಿವರೆಗೂ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಯಾವ್ದೋ ಹುಡುಗಿ ಈ ತರ ಕೇಳಿದ್ದು. ಮ್ಯಾಮ್ ನಿಮ್ಗೆ ಯಾವ್ದು ಇಷ್ಟ ಮ್ಯಾಮ್? ಅಬ್ಬಾ ಕಳ್ಳೀವಳು, ಅಯ್ಯೋ ಕಳ್ಳೀವಳು. ನನ್ನ ಕೈ ಕಾಲು ನಡುಕ್ತಾ ಇದೆ. ನೀವು ನಡಕ್ತಾ ಇದೆ. ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯಾರಿಗ್ ಮಾಡೋಣ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಆಕ್ಚುಲಿ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನಮ್ಮ ಜಾಯಿಂಟ್ ಫ್ಯಾಮಿಲಿಗೆ 4 ಲಕ್ಷ ಜನ ಸದಸ್ಯರು ಸೇರಿದ್ದಾರೆ. ಇದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಇದಕ್ಕೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ಬೇಕಾದ್ರೆ ಇದೊಂದು ತಲೆಗೆ ಬಂತು. ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಇದಕ್ಕೆ ಬೈಕೋತೀರೋ ಅಂತ ಹೇಳಿ. ಯಾವಾಗ್ಲೂ ಯೂಟ್ಯೂಬರ್ಸ್ ಏನಾದ್ರು ಹೆಲ್ಪ್ ಮಾಡ್ತಾನೆ ಇರ್ತಾರೆ, ಗಿವ್ ಅವೇ ಕೊಡ್ತಾ ಇರ್ತಾರೆ. ಏನಾದ್ರು ಒಂದಿಷ್ಟು ವಿಡಿಯೋಸ್ ಗಳನ್ನ ಮಾಡಿರೋದನ್ನ ನೀವು ನೋಡಿರ್ತೀರಾ, ಡೆಫಿನೆಟ್ ನನ್ನ ಚಾನಲ್ ಒಂದಿಷ್ಟು ನೋಡಿರ್ತೀರಾ. ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ, ನಾನೇ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ನನ್ನ ವ್ಯೂವರ್ಸ್ ಹತ್ರ ಹೋಗಿ ನನ್ಗೇನಾದ್ರು ಕೊಡಿಸ್ತೀರಾ, ನನ್ಗೆ 4 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಕೇಳ್ತೀನಿ. ಎಷ್ಟು ಜನ ಕೊಡಿಸ್ತಾರೆ, ಎಷ್ಟು ಜನ ಕೊಡ್ಸಕ್ಕಾಗಲ್ಲ, ನಡಿ ಮುಂದಕ್ಕೆ ಅಂತ ಬೈತಾರೆ, ದೇವರಣೆಗೂ ಗೊತ್ತಿಲ್ಲ. ಬಟ್ ಇದನ್ನ ಟ್ರೈ ಮಾಡ್ಬೇಕು ಅಂತ ಹೊಟ್ಟಿದ್ದೀನಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಒಂದ್ ನಿಮಿಷ ಬನ್ನಿ ಇಲ್ಲಿ ಬ್ರೋ, ನೀವ್ ಬನ್ನಿ ಇಲ್ಲಿ ಬ್ರೋ. ಆಕ್ಚುಲಿ ಗಂಡ್ ಮಕ್ಳಿಗೆ ನಾಚಿಕೆ ಜಾಸ್ತಿ. ನಿಮ್ಮ ಹೆಸರೇನು? ದೀಕ್ಷಿತಾ. ಒಂದು ಯೂಟ್ಯೂಬ್ ಚಾನಲ್ ಇದೆ, ನೋಡಿದೀರಾ? ನೋಡಿದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಅಯ್ಯೋ ದುರ್ವಿಧಿಯೇ. ಯಾಕ್ರಿ ಮಾಡ್ತೀವಿ ಬಿಡಿ. ಅಲ್ಲ ಯಾಕೆ ಮಾಡಿಲ್ಲ? ಮಾಡ್ತಿರೋ ಗೊತ್ತಿಲ್ಲ, ಮಾಡ್ಬಿಟ್ಟೆ ಕಳ್ಸೋದು, ಹಂಗೆ ಕಳ್ಸಲ್ಲ. ನೀವು ಮಾಡಿಲ್ಲ ಮ್ಯಾಮ್? ನೋ ಸರ್. ಫುಲ್ ಇಂಗ್ಲಿಷ್ ಮ್ಯಾಮ್. ನಮ್ಗೆ ಇಂಗ್ಲಿಷ್. ಇವತ್ತು ಆಕ್ಚುಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ನನ್ನ ವಿಡಿಯೋಸ್ ನೋಡಿದೀರಾ? ಅಟ್ಲೀಸ್ಟ್ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಎಂಜಾಯ್ ಮಾಡಿದೀರಾ? ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡ್ತೀನಲ್ಲ. ಸೊ ನನ್ನ ವಿಡಿಯೋಸ್ ನೋಡ್ತೀರಾ, ನಂಗೆ ಏನೋ ಕೊಡ್ತೀರಾ ಅಂತ ಕೇಳ್ತೇನೆ. ಏನ್ ಬೇಕು ನೀವು ಕೇಳಿ. ನೀವು ನಾನು ಕೇಳಿದೆಲ್ಲ ಕೊಡ್ತೀರೇನ್ರಿ? ನೋಡಿ, ನೀವು ಚಿನ್ನದ ಸರ, ಡೈಮಂಡ್ ರಿಂಗ್ ಇದನ್ನೆಲ್ಲ ಕೊಡ್ತೀರಾ? ನಾನು ಬೇಡ ಅನ್ನಲ್ಲ. ನೀವು ಡೈಮಂಡ್ ಕೊಡ್ಸಿ ನಾವು ಚಿನ್ನ ಕೊಡ್ತೀವಿ. ನೀವು ಡೈಮಂಡ್ ಕೊಡ್ಸಿ ನಾವು ಚಿನ್ನ ಕೊಡ್ತೀವಿ. ನಾನು ಆಕ್ಚುಲಿ ಡೈಮಂಡ್ ಕೊಡ್ಸೋದು ಚೆನ್ನಾಗಿರಲ್ಲ. ಡೈಮಂಡ್ ಕೊಡ್ಸೋದು ಚೆನ್ನಾಗಿರಲ್ಲ. ಇಲ್ಲೇ ಜೋಳ ಇದೆ, ತಿನ್ನಿ. ಸರಿ, ಜೋಳನೇ ಕೊಡ್ಸಿ, ಜೋಳನೇ ತಗೊಂತೀನಿ. ಸಬ್ಸ್ಕ್ರೈಬ್ ಆಗ್ಬಿಟ್ಟು ಕೊಡ್ಸಿ. ಹಿಂಗೆ ಮಾಡಿ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊಂಡಿದ್ದು ನಾನು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಆಕ್ಚುಲಿ ಜೀವನದಲ್ಲಿ ಈ ತರ ಮಾಡೋದಕ್ಕೂ ಮೀಟರ್ ಬೇಕು. ಇವಾಗ ನೀವು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ಗೊತ್ತಿಲ್ಲ? ವಿಕಾಸ್ ಗೌಡ ಅಲ್ಲ ರೀ, ಒನ್ ಜಾಯಿಂಟ್ ಕನ್ನಡ. ವಿಕಾಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರಿಗೆ ಮಾಡ್ಕೊಂಡಿದ್ದೀರಾ? ಹೆಣ್ಮಕ್ಳೆಲ್ಲ ಬರೀ ವಿಕಾಸ್ಗೆ ಟಿಪಿಕಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ನನಗೆ ಮಾಡ್ಕೊಂಡೇ ಇಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಿಮ್ ದುಡ್ಡೆಲ್ಲ ವೇಸ್ಟ್ ಆಗಲ್ಲ. ವಿಡಿಯೋ ನೋಡಿ ಗೊತ್ತಾಗುತ್ತೆ. ತೊಳಿ ಬ್ರೋ. ಆಂಟಿ ಯಾಕೋ ಕರೀತವ್ರೆ. ಯುಪಿ ಇಂದ ಬಂದಿರೋದು, ನಿಮ್ದೆಲ್ಲ ರೀಲ್ಸ್ ನೋಡ್ತಾ ಇದ್ವಿ. ಯುಪಿ ಇಂದ ಬಂದಿರೋದು. ನನ್ನ ಮಗ ನೋಡ್ತಾ ಇದ್ದ, ಅದನ್ನ ನೋಡ್ಬಿಟ್ಟು ಅವನೇ ಗುರ್ತಿಡ್ದ. ಆರಾಮ? ಏನ್ ನಿಮ್ಮ ಹೆಸರು? ರಮನ್. ಕನ್ನಡ ಸ್ವಲ್ಪ ಬರುತ್ತೆ. ಸ್ವಲ್ಪ ಬರುತ್ತೆ ಅಂದ್ರೆ ನಾನು ರೀಲ್ಸ್ ನೋಡ್ತೀರಾ? ಓಹ್ ಹಾಯ್ ಇತ್ನಾ ಸುಕೂನ್. ಫುಲ್ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಬಾಯ್. ಇವತ್ತು ಯಾಕೋ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಫ್ಯೂ ಥಿಂಗ್ಸ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಅಂತ ಅಂತಾರಲ್ಲ, ಸೊ ಆ ತರ ಮೂಮೆಂಟ್ ಅಲ್ಲಿ ಇದೀನಿ. ನನ್ಗೆ ಯಾರು ಏನು ಕೊಡ್ಸೋದು ಬೇಡ. ಇದು ಮುಂದೆ ಇನ್ನೇನಿದೆ, ಜೀವನದಲ್ಲಿ ಎಲ್ಲದೂ ಕೊಟ್ಟಿದ್ದೀರಾ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಬಟ್ ವಿಲ್ ಸಿ ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಒನ್ ಸೆಕೆಂಡ್ ಮ್ಯಾಮ್. ಇದು ರೀಲ್ಸು ಯೂಟ್ಯೂಬ್ ಎಲ್ಲ ನೋಡ್ತೀರಾ? ಬೈ ಎನಿ ಚಾನ್ಸ್ ಏನಾದ್ರು ನನ್ನ ವಿಡಿಯೋಸ್ ಯಾವ್ದಾರ ನೋಡಿದ್ದೀರಾ? ಸೂಪರ್, ಚೆನ್ನಾಗಿರೋ ಹುಡುಗಿರೆಲ್ಲ ನನ್ನ ವಿಡಿಯೋಸ್ ನೋಡ್ತಾರೆ. ಬೈ ಎನಿ ಚಾನ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಮಾಡಿಲ್ಲ. ಯಾಕೆ ಅಂತ ಕೇಳ್ಬೋದಾ? ಸಿಕ್ಕದ್ಮೇಲೆ ಮಾಡೋಣ ಅಂತ. ನೀವು ಫಸ್ಟ್ ಹೇಳಿದ್ರೆ ನಿಮ್ಮ ಮನೆ ಹತ್ರನೇ ನಿಂತ್ಕೊಂಡು ಬೀಟ್ ಆಗ್ತಾ ಇದ್ದಲ್ಲ ಮ್ಯಾಮ್ ಡೈಲಿ. ಈಗಲೂ ನಿಮ್ಮ ಮನೆ ಹತ್ರ ಒಂದು ಬೀಟ್ ಹಾಕ್ಬಿಟ್ಟ? ನಿಮ್ಮ ಅಪ್ಪ ಏನಿಲ್ಲ ಮ್ಯಾಮ್ ನನ್ನ. ಸೊ ನನಗೋಸ್ಕರ ಏನಾದ್ರು ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ನೀವ್ ಏನ್ ಕೊಡ್ಸೋದು ತಗೋತೀನಿ. ಹೆಣ್ಮಕ್ಳು ಇಷ್ಟು ಧಾರಾಳ ಮನ್ಸೆಲ್ಲ ಇದೆ ಅಂದ್ರೆ ನಾನು ಇಷ್ಟು ದಿನ ಯೂಟ್ಯೂಬೇ ಮಾಡ್ತಾ ಇರ್ಲಿಲ್ಲ. ಡೈಲಿ ಬಂದ್ಬಿಟ್ಟು ಹೆಣ್ಮಕ್ಳ ಹತ್ರ ಕೊಡ್ಸಿ ಅಂತ ತಗೊಂಡು ತಿಂತಾ ಇದ್ದೆ. ಆಕ್ಚುಲಿ ಜೀವನದಲ್ಲಿ ಈ ತರ ಮಾಡೋದಕ್ಕೂ ಮೀಟರ್ ಬೇಕು. ಏನು ಸ್ಟೂಡೆಂಟ್ಸಾ? ಯಾವ ಕಾಲೇಜ್? ಶೇಷಾದ್ರಿಪುರಂ. ಸೌಂದರ್ಯ? ನೀವೇ ಸೌಂದರ್ಯ, ನಿಮ್ಗೆ ಹೋಗಿ ಇನ್ನೊಂದು ಸೌಂದರ್ಯ ಸೇರ್ಕೊಂಡಿದ್ದೀರಾ? ಸೀರಿಯಸ್ ಆಗಿ ನೀವು ನನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರ ಅಲ್ಲಿಂದ ಇಲ್ಲಿವರೆಗೂ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಯಾವ್ದೋ ಹುಡುಗಿ ಈ ತರ ಕೇಳಿದ್ದು. ನೀವು ಗೋಲ್ಡ್ ಅಂಗಡಿಗೆ ಏನಾದ್ರು ಕರ್ಕೊಂಡು ಹೋಗ್ತಾ ಇದೀರಾ?
ನನ್ನ ನೋಡ್ರೆ ಫ್ರೀಯಾಗಿ ಗೋಲ್ಡು. ಈ ಬಾರ್ಡ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಚೆನ್ನಾಗಿ ಬಿಸ್ಕೆಟ್ ಹಾಕ್ತೀರಾ ಮ್ಯಾಮ್ ನೀವು. ನಿಜ ಹೇಳಿ, ನಿಮ್ ಬಾಯ್ ಫ್ರೆಂಡ್ ಇದಾರಾ? ನೋನು ಅಂತ ಸಾಹಸಕ್ಕೆಲ್ಲ ಹೋಗ್ಬೇಕು. ನೋನು ಅಂತ ಸಾಹಸಕ್ಕೆಲ್ಲ ಹೋಗ್ಬೇಕು. ಯೂಸ್ ನೀವ್ ಏನ್ ಕೊಟ್ರು ಯೂಸ್ ಮಾಡ್ತೀನಿ. ಫೈನಲಿ 1.5 ಕಿಲೋಮೀಟರ್ನ ನಡೆಸಿ ಇವಾಗ ಇಲ್ಲೂ ಬಂದಿದ್ದಾರೆ. ಆದ್ರೂ 100 ರೂಪಾಯಿ ಗ್ಲಾಸ್ ತಗೊಂಡು ನಿಮ್ಗೆ ತುಂಬಾ ತಪ್ಪು. ಯಾಕೆಂದ್ರೆ ಲೇಡೀಸ್ ಇದಾರೆ, ಎಲ್ಲ ಒಂದ್ ಮಾಲಲ್ಲಿ ಗಿಲಲ್ಲಿ ಹೋಗ್ಬಿಟ್ಟು ಒಂದ್ 500 ರೂಪಾಯಿ 1000 ರೂಪಾಯಿ ಕೊಡ್ಸೋದ್ಬಿಟ್ಟು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಕೊಡಿಸ್ತಾ ಇಲ್ಲ, ಅವ್ರೇ ಅದಕ್ಕೆ ಒಳ್ಳೊಳ್ಳೆ ಚೈನ್, ಒಳ್ಳೊಳ್ಳೆ ಶರ್ಟ್, ಒಳ್ಳೊಳ್ಳೆ ಪ್ಯಾಂಟ್, ಶೂ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ. ಇದೆಲ್ಲ ನಮ್ಮ ಅಮ್ಮ ಕೊಡ್ಸಿದ್ದು ಬ್ರೋ. ಅದಾದ್ರೂ ಡೈರೆಕ್ಟ್ ಆಗಿ ಒಪ್ಕೊಂಡ್ರಲ್ಲ, ತಾಯಿಗಿಂತ ಇನ್ ಯಾರು ಇಲ್ಲ ಬಿಡಿ ಬ್ರೋ. ಮ್ಯಾಮ್ ನಿಮ್ಗೆ ಯಾವ್ದು ಇಷ್ಟ ಮ್ಯಾಮ್? ನಿಮಗೆ ಯಾವ್ದು ಇಷ್ಟನೋ ಅದೇ ಇಷ್ಟ. ನಿಮಗೆ ಯಾವ್ದು ಇಷ್ಟನೋ ಅದೇ ಇಷ್ಟ. ಅಬ್ಬಾ, ಕಳ್ಳೇವಳು, ಅಯ್ಯೋ ಕಳ್ಳೇವಳು, ನನ್ನ ಕೊಂದೆ ಬಿಟ್ಟಳು. ಕಿಡ್ನಿ ಟಚ್ ಆಗೋಯ್ತು ಬ್ರೋ, ಕಿಡ್ನಿ ಟಚ್ ಆಯ್ತು. ಓಕೆನಾ? ಲುಕಿಂಗ್ ಪ್ರಿಟಿ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಎಷ್ಟು ಬೈಕೊಂಡ್ರಿ? ಬೈಕೊಂಡಿಲ್ಲ, ನಿಮ್ನ ಬೈಕೊಳಕ್ಕಾಗುತ್ತಾ? ಕದ್ದಿರೋ ಮನ್ಸಿನ ಹೆಸರಿ ಕದೀತೀರ್ರಿ. ಚೋರಿಯಾಗಿದೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತೀರಾ? ನನ್ನ ನೋಡಿದ್ದೀರಾ? ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ? ಹೆಣ್ಣು ಮಕ್ಳೇ ಹಿಂಗೆ ಗುರು. ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ಮೇಲೆ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡ್ಬೇಕು ಅಂತ ಅನ್ಸಿಲ್ವಾ? ಅನ್ಸಿದೆ, ಬಟ್ ನೆಟ್ ಖಾಲಿ ಆಗುತ್ತೆ ಅಲ್ಲ ಅದಕ್ಕೆ. ಕಂಜೂಸ್ ಇರ್ಬೇಕು ಈ ರೇಂಜ್ಗೆ. ಕರೆಕ್ಟ್ ಆಗಿ ಹೇಳಿದ್ರಿ. ವಿಡಿಯೋಸ್ ನೋಡಿರ್ತೀರಾ, ಖುಷಿ ಪಟ್ಟಿರ್ತೀರಲ್ಲ, ಏನಾದ್ರು ಕೊಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ಏನ್ ಕೊಡ್ಸಿದ್ರು ನೀವು? ಚಿನ್ನ ಕೊಡ್ಸಿದ್ರು, ಓಕೆ, ಡೈಮಂಡ್ ಕೊಡ್ಸಿದ್ರು, ಆಯ್ತು, ಬಜೆಟ್ ಫ್ರೆಂಡ್ಲಿಯಾಗಿ ಕೊಡ್ಸಿ. ಹೆಣ್ಮಕ್ಳು ಏನ್ ಕೊಡ್ಸಿದ್ರು ಚಿನ್ನ ತರಾನೇ ಅಂತ ಅನ್ಕೋತೀನಿ. ಜೀವನದಲ್ಲಿ ಬೆಲೆ ಕಟ್ಟಕ್ ಆಗ್ದಿರೋ ವಸ್ತು ಏನಾದ್ರು ಇದೆ ಅಂದ್ರೆ ಒಂದು ತಾಯಿ ಪ್ರೀತಿ, ಇನ್ನೊಂದು ಹೆಣ್ಮಕ್ಳು ಪ್ರೀತಿ, ಇನ್ನೊಂದು ನಮ್ ಸಬ್ಸ್ಕ್ರೈಬರ್ ಪ್ರೀತಿ. ಹೊಸದಾಗಿ ಸೇರ್ಸ್ಕೊಂಡಿದೀನಿ. ಕದ್ದಿರೋ ಮನ್ಸಿನ ಹೆಸರಿ ಕದೀತೀರ್ರಿ. ಬನ್ರಿ ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ನಂಗೆ ಓಕೆ. ಇಷ್ಟೊಂದೆಲ್ಲ ಇತ್ತು, ಫುಟ್ಬಾಲ್ ಇತ್ತು, ಮೆಸ್ಸಿ, ಸೂಪರ್ ಮ್ಯಾನ್ ಇತ್ತು. ಇದು ಟ್ರೆಂಡ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಚೆನ್ನಾಗಿರುತ್ತೆ. ನಾನು ಹೇಳ ಗೈಸ್, ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳೋದಲ್ಲ, ಬೆಲ್ ಹೊಡಿರಿ ಅಂತ ಹೇಳ್ಬಿಟ್ಟು ಅವ್ರು ಬೆಲ್ ಕೊಡ್ತಾರೆ. ನೀವೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಬೆಲ್ ಹೊಡಿತೀನಿ. ಸಬ್ಸ್ಕ್ರೈಬ್ ಮಾಡಿದಾರೆ, ಬೆಲ್ ಹೊಡಿತಿದ್ದೀನಿ. ಬ್ರೋ, ಎನಿ ಚಾನ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ? ಜಾಯಿಂಟ್ ಕನ್ನಡ ತಾನೆ? ಅಪ್ಪಾ, ಸಮಾಧಾನ. ನೋಡಿ ಬ್ರೋ, ನೋಡಿರಕ್ಕೆ ಮಾತಾಡ್ತಿರೋದು. ಹೌದಾ? ಇದು ಬಾಯ್ಸ್ ಅಂದ್ರೆ ಹೆಣ್ಮಕ್ಳ ತರ ನೋಡ್ಬಿಟ್ಟು ಸುಮ್ಮನೆ ಹೋಗಲ್ಲ. ನಾನು ಪಬ್ಲಿಕ್ ಹತ್ರ ಹೋಗಿ ನಿಮ್ಗೆ ಇಷ್ಟು ದಿನ ಎಂಟರ್ಟೈನ್ ಆಗಿದ್ದೀರಾ? ಖಂಡಿತ ಆಗಿದ್ದೀನಿ ಬ್ರೋ. ಖುಷಿ ಪಟ್ಟಿದ್ದೀರಾ? ಪಾಡ್ಕಾಸ್ಟ್ ಎಲ್ಲ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಂಗಾರೆ ಓಕೆ. ಸೊ ನನಗೇನಾದ್ರು ಕೊಡಿಸ್ತೀರಾ ಅಂತ ಕೇಳ್ತಾ ಇದೀನಿ. ಏನ್ ಬೇಕು ಬ್ರೋ, ನಾನು ಕೊಡ್ತೀನಿ ಬನ್ನಿ. ದಮ್ಮ ಇಲ್ಲ ಬ್ರೋ, ದಮ್ ಇಲ್ಲಿದೆ, ಇಲ್ಲಿ ಬೇಡ. ನಮ್ಮ ಅಮ್ಮ ಅಷ್ಟೇ. ಆಮೇಲೆ ಬಾಯ್ಸ್ ಅನ್ನೋದು ಇದಕ್ಕೆ ಖುಷಿ ಆಯ್ತು ಬ್ರೋ. ಡೈರೆಕ್ಟ್ ಆಗಿ ಕೇಳ್ತೀರಲ್ಲ. ಟ್ರಿಪಿಕಲ್ ಕನ್ನಡಿಗ ಅಲ್ಲ ಇಲ್ಲ ಬ್ರೋ, ಒಂಜಂಟ್ ಕಾಣ ಅವ್ರ ತಮ್ಮ. ಟ್ರಿಪಿಕಲ್ ಕನ್ನಡಿಗ. ಅಯ್ಯೋ ದೇವರಾಣೆ ಇಲ್ಲ ಬ್ರೋ, ನಂಬಲ್ವಾ? ನಂಬಲ್ಲ ಬ್ರೋ, ನಾನು ನೋಡ್ತೀನಿ ನಿಮ್ದೆಲ್ಲ ಸ್ಟೋರೀಸ್ ಎಲ್ಲ. ನಾನವನಲ್ಲ. ದೇವರಾಣೆಗೂ ನಮ್ಮ ಅಣ್ಣ ಟಿಪಿಕಲ್ ಕನ್ನಡಿಗ, ನಾನು ಅವ್ರ ತಮ್ಮ ಒಂಜಂಟ್ ಕನ್ನಡ. ಸುಳ್ಳು ಹೇಳ್ತೀರಾ? ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಪೆನ್ ಕೊಡ್ಸಿದ್ದಾರೆ. ಸಿಗೋಣ ಬ್ರೋ. ಥ್ಯಾಂಕ್ ಯು. ಹಾ ಮ್ಯಾಮ್, ಸಬ್ಸ್ಕ್ರೈಬ್ ಆಗಿದ್ದೀರಾ ಮ್ಯಾಮ್? ಆಕ್ಚುಲಿ ಇವತ್ತೊಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಅಂದ್ರೆ, ನನಗೆ ಯೂಟ್ಯೂಬ್ ಅಲ್ಲಿ 4 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿನ್ನೆಗೆ. ಕಂಗ್ರಾಚುಲೇಷನ್ಸ್ ಹೇಳಲ್ವಾ? ಹೇಳಿ. ಕೇಳಿ ಹೇಳ್ಕೊಂತಾರ ಏಕೈಕ ವ್ಯಕ್ತಿ. ಆಕ್ಚುಲಿ ಜೀವನದಲ್ಲಿ ಈ ತರ ಮಾಡೋದಕ್ಕೂ ಮೀಟರ್ ಬೇಕು. ನನಗೋಸ್ಕರ ಏನಾದ್ರು ಕೊಡಿಸ್ತೀರಾ ಅಂತ ಕೇಳ್ತಾ ಇದೀನಿ. ಒಳ್ಳೆ ಹುಡುಗಿರು ಮ್ಯಾಮ್, ನೀವು ಏನ್ ಬೇಕಾದ್ರೂ ಕೊಡ್ಸ್ಬೋದು. ನೀವು ಏನ್ ಕೊಡ್ಸೋದು ತಗೊಂತೀನಿ. ನೀವೇನೇನೋ ನಾನ್ಸೆನ್ಸ್ ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಮ್ಯಾಮ್ ನಾನ್ಸೆನ್ಸ್ ಇಲ್ಲ ಮ್ಯಾಮ್, ಎಲ್ಲ ಸೆನ್ಸ್ ಇರುತ್ತೆ ಮ್ಯಾಮ್. ಇಂಟರ್ನೆಟ್ ಅವ್ರಿಗೆ ಹೋಗಿತಾರೆ ಮಕ್ಕಳಿಗೆ. ಮ್ಯಾಮ್ ನಿಮ್ಗೆ ಹಂಗ ಅನ್ಸುತ್ತಾ ಮ್ಯಾಮ್? ನಾನ್ಸೆನ್ಸ್ ಕ್ವಶನ್ಸ್ ಕೇಳ್ತೀನಿ ಅನ್ಸುತ್ತಾ? ಅದಕ್ಕೆ ಹೇಳಿದೆ ಅಷ್ಟೇ. ಇಮೋಷನಲ್ ಡ್ಯಾಮೇಜ್. ಹಿಂಗೆಲ್ಲ ಅವಮಾನ ಮಾಡ್ತಾರೆ ಹೆಣ್ಮಕ್ಳು. ಬಟ್ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ನಾನು ಹೇಳ್ಬೇಕು. ಅಲ್ಲ, ಇಟ್ಸ್ ಓಕೆ ಮ್ಯಾಮ್, ಖುಷಿ ಆಯ್ತು. ಹೆಣ್ಮಕ್ಳು ಸ್ಟ್ರೈಟ್ ಫಾರ್ವರ್ಡ್ ಇರಬೇಕು ಮ್ಯಾಮ್, ಈ ರೇಂಜಿಗೆ ಇರಬಾರ್ದು ಮ್ಯಾಮ್. ನೀವು ಚಾಟ್ಸ್ ತಿಂತೀರಾ ಮ್ಯಾಮ್? ಚಾಟ್ಸ್ ತಿಂತೀನಿ. ಓಕೆ ಮ್ಯಾಮ್, ಬನ್ನಿ ಮ್ಯಾಮ್, ಚಾಟ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಪಕ್ಕ 1 kg ದಪ್ಪ ಆಗ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಆರಾಮಾಗಿ ತಿನ್ನಿ. ಇಲ್ಲ, ನಾನು ತಿನ್ನಲ್ಲ. ಆರಾಮಾಗಿ ತಿನ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೊಸ ಫ್ಯಾಮಿಲಿ ಮೆಂಬರ್ ಬೆಲ್ಪುರಿ ಕೊಡ್ಸಿದ್ರು. ನನ್ನ ಕಡೆಯಿಂದ ಒಂದೇ ಸಜೆಷನ್, ದಯವಿಟ್ಟು ಈ ತರ ಸ್ಟ್ರೈಟ್ ಫಾರ್ವರ್ಡ್ ಹಿಂಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಸಿಕ್ಕಿದಾಗ ಮಾತ್ರ ನನ್ನ ಹತ್ರ ಬೇಡ. ಸರಿ, ಥ್ಯಾಂಕ್ ಯು ಸೋ ಮಚ್. ಬೈ. ಆಕ್ಚುಲಿ ನಾನು ಒಬ್ಬ ಯೂಟ್ಯೂಬರ್. ವಿಡಿಯೋಸ್ ನೋಡಿದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಗೊತ್ತಿಲ್ಲ, ನೋಡ್ಬೇಕು. ಅಯ್ಯೋ ಮಾಡಿಲ್ಲ ಬಿಡಿ ಮ್ಯಾಮ್, ಆಲ್ರೆಡಿ ಆರ್ಟ್ ಬ್ರೋಕ್ ಆಗ್ಬಿಟ್ಟಿದೆ. ವಿಡಿಯೋಸ್ ಚೆನ್ನಾಗಿದೆ, ನೋಡ್ತಾ ಇರ್ತೀವಿ. ನಂಗೂ ಅದೇ ಡೌಟ್ ಮ್ಯಾಮ್, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ ಮ್ಯಾಮ್, ಐ ಅಗ್ರಿ. ಯಾಕೆ ಮ್ಯಾಮ್ ಸಬ್ಸ್ಕ್ರೈಬ್ ಮಾಡಿಲ್ಲ? ನಮಗ್ ಫಾಲೋವರ್ ಬರಲ್ಲ ಅಂತ. ಅಯ್ಯೋ ದೇವರೇ,
ನೀನು ಇದ್ದರೆ. ಯೂಟ್ಯೂಬ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೀನಿ, ನೆಕ್ಸ್ಟ್ ಟೈಮ್ ಇಂದ ಸಬ್ಸ್ಕ್ರೈಬ್ ಮಾಡೋರಿಗೆ ಫಾಲೋವರ್ ರಿಕ್ವೆಸ್ಟ್ ತರ ಏನಾದ್ರು ಒಂದು ಆಪ್ಷನ್ ಇದೆ. ನನಗೆ ಬುದ್ಧಿ ಹೇಳಕ್ ಬಂದಿರ ನೀನು, ಹೋಗ ಮುಖ ತಿಕ್ಕ ಮುಚ್ಕೊಂಡು ಹಂಗೆ ಅಂದ್ರೆ ಕೊಡ್ಸಿ ಅಂತ ಕೇಳ್ತಾ ಇದೀನಿ. ನೀವು ಕೊಡ್ಸಕ್ಕಾಗತ್ತಾ? ಬಾಯ್ಸ್ ಹನುಮಾನ್ ಚಾಲೀಸ್ ತಗೊಳ್ಳಿ. ಓಕೆ ಡನ್, ನೀವು ಕೊಡ್ಸಿ ನಾನು ತಗೋತೀನಿ. ನಮ್ಮ ಸಬ್ಸ್ಕ್ರೈಬರ್ ಹನುಮಾನ್ ಚಾಲೀಸ್ ಬುಕ್ ಕೊಡ್ಸಿದ್ದಾರೆ, ಡೆಫಿನೆಟ್ ಆಗಿ ಇದನ್ನು ಓದ್ತೀನಿ. ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಇಂದ ಯೂಟ್ಯೂಬಲ್ಲಿ ಯಾರು ವಿಡಿಯೋಸ್ ನೋಡಿ ಅವ್ರದ್ದೇನು ಚೆನ್ನಾಗಿ ಮಾಡ್ತಾರೆ, ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಹೇಳ್ಕೊಡ್ತಾ ಇರಬೇಕು. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಸರ್? ಇಲ್ಲ ಸರ್, ಬಟ್ ಡೈಲಿ ನೋಡ್ತಾ ಇರ್ತೀನಿ. ಯಾಕೆ ಸಬ್ಸ್ಕ್ರೈಬ್ ಆಗಿಲ್ಲ? ಮಾಡ್ಕೋಬೇಕು ಅನ್ಕೋತೀನಿ, ಬಟ್ ಮಾಡ್ತಾ ಇಲ್ಲ. ಬಟ್ ನಿಮ್ಮ ಮೇಲೆ ಅಷ್ಟೇ ಲವ್ ಇದೆ. ಲವ್ ಇದೆ, ನೀವು ಇಷ್ಟು ಹೇಳಿದ್ರಲ್ಲ ಸರ್, ಖುಷಿ ಆಯ್ತು. ನನಗೆ ಯೂಟ್ಯೂಬಲ್ಲಿ 4 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸರ್. ಸೊ ಇದು ಎಲ್ಲ ಥರದವ್ರು ಇದ್ದಾರೆ ಸರ್. ಆಟೋ ಓಡಿಸೋರು ಇದ್ದಾರೆ, ಬಸ್ ಡ್ರೈವರ್ಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಹೊರದೇಶದಿಂದೆಲ್ಲ ನೋಡ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡಬೇಕು ಅಂತ ಹೇಳಿ ನನ್ನ ಸಬ್ಸ್ಕ್ರೈಬರ್ ಹತ್ರ ಹೋಗಿ ನನಗೇನಾದರೂ ಕೊಡಿಸ್ತೀರಾ ಅಂತ, ಇಲ್ಲ ನನಗೇನೋ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಸೊ ನಾನು ನಿಮ್ಮ ಹತ್ರ ಏನು ಕೊಡಿಸಿ ಅಂತ ಕೇಳಲ್ಲ ಸರ್, ನನಗೆ ಒಂದೇ ಒಂದು ಆಸೆ, ನಿಮ್ಮ ನಂಬರ್ ಬೇಕು ಸರ್. ನಿಮ್ಮ ನಂಬರ್ ಕೊಡಿ, ನಾನು ನಿಮ್ಮ ಜೊತೆ ಒಂದು ವಿಡಿಯೋ ಮಾಡ್ತೀನಿ ಸರ್. ಆಟೋ ಓಡಿಸ್ತೀನಿ, ನಿಮ್ಮ ಬದಲು ನಿಮ್ಗೆ ಒಂದಿನ ರೆಸ್ಟ್ ಕೊಟ್ಬಿಟ್ಟು ನಾನು ನಿಮ್ಮ ಆಟೋ ಓಡಿಸ್ತೀನಿ. ನಿಮ್ಗೆ ಓಕೆನಾ? ಓಕೆ ಸರ್. ಎಲ್ಲರ ಹತ್ರ ಏನಾದ್ರು ಒಂದು ತಗೊತಾ ಇದ್ದೆ, ಇವ್ರ ಹತ್ರ ನಂಬರ್ ತಗೊತಾ ಇದ್ದೆ. ನಾನು ನಂಬರ್ ಕೊಡಿ ಸರ್, ನಿಮ್ಮ ನಂಬರ್. ಸರ್ ನಾನು ಕಾಲ್ ಮಾಡ್ತೀನಿ ಸಂಜೆ, ಒಂದು ವಿಡಿಯೋ ನಿಮ್ಗೆ ನಿಜವಾಗ್ಲೂ ನಾನು ನಿಮ್ಮ ಆಟೋನ ಒಂದು ಇಡೀ ದಿನ ಓಡಿಸ್ತೀನಿ ಸರ್, ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿಗೋಣ. ನಿಮ್ಗೆ ಹಿಂಗೆ ಆಗಲಿ, ಇನ್ನು 10 lakhs ಆಗಲಿ, ಆಲ್ಮೋಸ್ಟ್ million-ವರೆಗೂ ಹೋಗು ಸರ್. ನೀವು ಸಬ್ಸ್ಕ್ರೈಬ್ ಮಾಡ್ರೆ ಆಗೋದು ಖಂಡಿತ ಮಾಡ್ತೀನಿ. ಸರಿ ಸರ್. ನಡ್ಕೊಂಡ್ ಬರ್ತಾ ಇದ್ದೆ, ಅಲ್ಲಿ ಯಾರೋ ಒಬ್ರು ಗಾಡಿ ನಿಲ್ಸ್ಬಿಟ್ಟು ಕರಿತಾ ಇದಾರೆ, ಬನ್ನಿ. ಬ್ರೋ ಆರಾಮ? ಸೂಪರ್. ಕೊಡಿ, ಇಲ್ಲೇ ಹಾಕೋತೀನಿ. ನಮ್ಮ ಸೀರಿಯಲ್ಗೆ ಹಾಕಿ ಅಭ್ಯಾಸ. ಸೀರಿಯಲ್ಗೆ ಹಾಕಿ ಅಯ್ಯೋ ಡಬಲ್ ಮೀನಿಂಗ್ ಅಲ್ಲ, ಫಸ್ಟ್ ಹೇಳಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಚಾನಲ್ಗೆ? ನೋಡ್ತೀನಿ ಸರ್. ಇವಾಗ ನಾನೇ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ ಸರ್ಗೆ ತುಂಬಾ ಇಷ್ಟವಾಗಿರೋ ಪ್ಲೇಸ್ ಇದೆ, CTR. ಹೋಗೋಣ ಬನ್ನಿ ಹೋಗೋಣ ಬನ್ನಿ. ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಸ್ವೀಟ್ ಆಗಿದ್ದಾರೆ. ರೋಸ್ ಅಲ್ಲ ಸರ್, ತಗೊಳ್ಳಿ. ನಮ್ಮ ಕನ್ನಡಿಗರು ಫಸ್ಟ್ ನೀರು ಕೊಡ್ತಾರೆ, ನಾನು ಕೊಡ್ತಾ ಇದ್ದೀನಿ, ಕುಡೀರಿ. ನನ್ನ ಅದೃಷ್ಟ ಯಾವ ರೇಂಜಿಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. CTR ಬಂದ್ವಿ, ಬಾಕ್ಲಾಕ್ಬಿಟ್ರು. ಅವರ ಚಾನಲ್ ನಾವು ಮುನ್ನೋಡಿಲಿ, ಹಾಗೆ ಮುಂದೆ ದೇಶಾಂತರ ಯಾವುದೋ ಬುಕ್ ಸ್ಟಾಲ್ ಇದೆ, ಬನ್ನಿ. ಆಲ್ರೆಡಿ ಓದಿದ್ದೀನಿ, ಇದೇ ಸಜೆಸ್ಟ್ ಮಾಡ್ತೀನಿ. ಒಂದಾನೊಂದು ಊರಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಂದು ಬುಕ್ ಕೊಡ್ಸಿದ್ದಾರೆ. ನೀವು ಏನು ಕೊಡ್ಸಿರೋ ತಗೋತೀನಿ, ನಿಮ್ಗೆ ಯಾವ್ದು ಇಷ್ಟ ನೋಡಿ. ನೀವು ಚಿಕ್ಕದ್ ಕೊಡ್ಸಿದ್ರೆ ಸಣ್ಣ ಆಗ್ಬಿಟ್ಟು ಹಾಕೊಂತೀನಿ, ದೊಡ್ಡದು ಕೊಡ್ಸಿದ್ರೆ ದಪ್ಪ ಆಗ್ಬಿಟ್ಟು ಹಾಕೊಂತೀನಿ. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗು ಇದೇ ಟಿ ಶರ್ಟ್ ಹಾಕೊಂಡು ಮಾಡ್ತೀನಿ. ಗೈಸ್ ಎಷ್ಟು ಒಳ್ಳೆ ಸಬ್ಸ್ಕ್ರೈಬರ್ಸು. ಒಬ್ರು ಗಾಗಲ್ಸ್ ಕೊಡ್ಸಿದ್ರು, ಟಿ ಶರ್ಟು. ಏನಕ್ಕೆ ಇವೆಲ್ಲ ತಗೊಂಡೆ ಅಂತ ಮುಂದೆ ಗೊತ್ತಾಗುತ್ತೆ. ಓ ಹಾಯ್, ಆಲ್ರೆಡಿ ಒಂದು ಬ್ಯಾಚ್ ವೇಟಿಂಗ್ ಅಲ್ಲಿ. ನೀವು ವೇಟ್ ಅಲ್ಲಿ ಕಮ್, ಅವ್ರಿಗೆ ಗೊತ್ತಿಲ್ಲ ವಿಷಯ ಏನು ಅಂತ. ಹಾಯ್ ಆರಾಮ? ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾದ್ರು ಕೊಡ್ತೀರಾ? ಹೌದು. ಅಯ್ಯೋ ಶೇ. ಮಮ್ ಯಾಕೆ ಸಬ್ಸ್ಕ್ರೈಬ್ ಮಾಡಿಲ್ಲ? ಮಾಡಿದ್ವಿ, ಆಮೇಲೆ ಅನ್ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರಿ, ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿದ್ರಿ. ಅಂತದ್ ನಾನು ಏನ್ ಮಾಡಿದೆ ನಿಮ್ಗೆ? ಫಾಲೋವರ್ಸ್ ಗಿಂತ ಫಾಲೋಯಿಂಗ್ ಜಾಸ್ತಿ ಆಗ್ಬಿಟ್ಟು ಆ ಬೇಜಾರಲ್ಲಿ ಅನ್ಫಾಲೋ ಮಾಡಿ. ಸೊ ನನಗೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದೀನಿ. ನಿಮ್ಗೋಸ್ಕರನಾ? ಹಾ. 10 ಜನ ಫಾಲೋವರ್ಸ್ ಮಾಡ್ಬೋದಾ? ಇದಕ್ಕಿಂತ ನನ್ಗೆ ಬೆಲೆ ಕಟ್ಟೋ ಆಸ್ತಿನಿಲ್ಲ. 10 ಜನ ಸಬ್ಸ್ಕ್ರೈಬ್ ಅದಕ್ಕೆ ಮಾಡಿಸ್ತೀರಿ. ಮಾಡಿಸಿ. ಇವಲ್ಲೇ ನೀವಿಬ್ರು ಸೇರಿ 10 ಜನ, ನೀವಿಬ್ರು ಸೇರಿ 10 ಜನ, 20 ಜನ ಸಬ್ಸ್ಕ್ರೈಬ್ ಮಾಡಿಸಿ. ಫುಲ್ ಖುಷಿ ಆಗೋಗ್ಬಿಡ್ತೀನಿ. ನಂಗೆ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಮಾಡಿಸ್ಬೇಕು. 1 2 ಆಲ್ರೆಡಿ ಸಬ್ಸ್ಕ್ರೈಬರ್ ನಮ್ಗೆ ಅಲ್ಲ, ಗಂಡು ಮಕ್ಳು ಪ್ರೂವ್ ಮಾಡ್ತಾ ಇದೀವಿ. ಅವ್ರ ಫೋನ್ ಎಲ್ಲ ಮಾಡಿ ಹೇಳ್ತವ್ರೆ. ಪಾಪ ಇವ್ರ ಎಫರ್ಟ್ಸ್ಗೆ ಫುಲ್ ಖುಷಿ ಆಗೋಯ್ತು. ಅವರು 10 ಜನ ಮಾಡಾಯ್ತು. ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಾಯ್ತು. ನನ್ನ ಫ್ರೆಂಡ್ ಮಾಡಿದ್ರು. ಹೌದಾ? ಸ್ಕ್ರೀನ್ಶಾಟ್ ಕಳಿಸಿದ್ರಾ? ನೀವು ನಂಬಲ್ಲ ಅಲ್ಲ, ಅದಕ್ಕೋಸ್ಕರ. ಥ್ಯಾಂಕ್ಸ್ ಫಾರ್ ದ ಸೋ ಮಚ್ ಆಫ್ ಸಪೋರ್ಟ್ ಅಂಡ್ ಲವ್. ನಿಜಲ್ಲೂ ಖುಷಿ ಆಗುತ್ತೆ. ಒನ್ ಜಾಯಿಂಟ್ ಕನ್ನಡಿಗ ಅಲ್ವಾ? ನನ್ನ ಕೈ ಕಾಲು ನಡುಕ್ತಾ ಇದೆ. ನೀವು ನಡಕ್ತಾ ಇದೆ. ನಿಜಕ್ಕೂ ಇವರೇನಾ? ನಾನು ಅನ್ಕೊಂತಿದ್ದೆ ಲೈಫ್ ಟೈಮ್ ಅಟ್ಲೀಸ್ಟ್ ಒಂದ್ಸತಿನಾದ್ರೂ ಮೀಟ್ ಮಾಡ್ಬೇಕಾಗಿತ್ತು ಅಂತ. ನನ್ನ ದೇವರಲ್ಲ ರೀ, ಬಟ್ ಫ್ಯಾನ್ ಅಲ್ವಾ? ಅಷ್ಟೆಲ್ಲ ಹೇಳಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಟ್ ಸಬ್ಸ್ಕ್ರೈಬೇ ಮಾಡಿರ್ಲಿಲ್ಲ. ಆ ಟೆನ್ಷನ್ ಹಂಗಿರುತ್ತೆ. ವ್ಲಾಗ್ಸ್ ನೋಡ್ತಾ ಇರ್ತೀನಿ, ಹ್ಯಾಂಡ್ಸಮ್ನೆಸ್ ನೋಡಿ ಅದ್ರಲ್ಲೇ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬಿಡ್ತೀನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅವಾಗ ನಾನು ನಿಮ್ಗೋಸ್ಕರ ವಿಡಿಯೋ ಮಾಡ್ತೀನಿ, ನನಗೋಸ್ಕರ ನೀವೇನಾದ್ರು ಮಾಡಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಕೊಡ್ತೀನಿ. ಸೀರಿಯಸ್, ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಇಲ್ಲ ಅಂದ್ರೆ ತಗೊಂತಾ ಇದ್ದೆ. ಆಗಲ್ಲ, ಅದಕ್ಕೆ ನಾನು ಫೋನ್ ಕೊಡಿಲ್ಲ. ಸಬ್ಸ್ಕ್ರೈಬ್ ಆಗಿದೆ. ಇವತ್ತೇ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯಾರಿಗೆ ಮಾಡೋಣ? ನೀವು ಸಬ್ಸ್ಕ್ರೈಬ್ ಬನ್ನಿ ಮ್ಯಾಮ್. ನೀವು ಇಷ್ಟು ಹೇಳಿದ್ರಲ್ಲ, ನಂಗೆ ಅದೇ ಖುಷಿ ಆಯ್ತು. ಬನ್ನಿ. ನೀವು ವಿಡಿಯೋ ನೋಡೋದಕ್ಕೂ ನೀವು ಇರೋದಕ್ಕೂ ಡಿಫ್ರೆಂಟ್ ಆಗಿದ್ದೀರಾ. ವಿಡಿಯೋದಲ್ಲೂ ಓಕೆ, ಬಟ್ ರಿಯಲ್ ಆಗಿ ಇನ್ನೂ ಸಖತ್ತಾಗಿದ್ದೀರಾ. ನಿಮ್ಗೋಸ್ಕರ ನಾನು ಹಾಕೊಡ್ತೀನಿ. ಚೆನ್ನಾಗಿದಾ? ಚೆನ್ನಾಗಿ ಹೌದಾ? ಹೆಂಗ್ ಕಾಣಿಸ್ತದೆ ಕಮೆಂಟ್ ಹಾಕಿ. ಬೆಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು. ಸೀರಿಯಸ್ ಆಗಿ ಇಷ್ಟೊಂದು ಪ್ರೀತಿ ನಾನು ನಿಜ ಯಾರು ಕೊಡ್ಸಲ್ಲ ಅನ್ಕೊಂಡಿದ್ದೆ. ಎಲ್ಲರೂ ಕರ್ಕೊಂಡು ಹೋಗಿ ಕೊಡ್ಸಿದ್ರು. ಇದನ್ನ ಈ ಪ್ರೀತಿನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ದೇವರನೇ ಗೊತ್ತಿಲ್ಲ. ನನಗೆ ಎಷ್ಟು ಅಮೌಂಟ್ ಇಂದ ವರ್ತ್ ಕೊಡ್ಸಿದ್ದಾರೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಇಷ್ಟೊಂದು ಐಟಮ್ಸ್ ಇದೆ. ಸೊ ಇದರ ಟೋಟಲ್ ವರ್ತಿನ ಇವಾಗ ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ, ಸೊ 2 ಸ್ಪೆಕ್ಸ್ ಇಂದ 100, 100, 200. ಇದೊಂದು ಬುಕ್ಕು 120, ಸೊ 320, 20 rupees, 340 + 100, 440,
440, ಇದೊಂದು 10 rupees, 450. ಟೀ ಶರ್ಟ್ ಒಂದು 250, 450, 500, 600, 700. ಜೋಳ 30 rupees, 730 ಪ್ಲಸ್ 30 rupees ಬೇಲ್ಪುರಿ, 40 rupees ಬೇಲ್ಪುರಿ. ಟೋಟಲ್ ಆಗಿ 770 rupees ನನಗೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ ಸ್ಪೆಂಡ್ ಮಾಡಿದ್ದಾರೆ. ಸೊ ಇವಾಗ ಡೆಫಿನೆಟ್ ಆಗಿ ಇದನ್ನ ನಾನು ಯಾರಿಗೂ ಕೊಡಲ್ಲ, ಇದನ್ನ ಹೀಗೆ ಇಟ್ಕೋತೀನಿ. ಯಾಕಂದ್ರೆ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಪ್ರೀತಿಯಿಂದ ಕೊಡ್ಸಿರೋದು. ಅವರು ನನಗೋಸ್ಕರ ಸ್ಪೆಂಡ್ ಮಾಡಿರೋ ಅಮೌಂಟ್ ನ ನಾನು ಒಬ್ರು ಕೊಡ್ತೀನಿ. ಮಲ್ಲೇಶ್ವರಮಲ್ಲೇ ಇರುವಂತ ಒಂದು ವೃದ್ಧಾಶ್ರಮಕ್ಕೆ ಬಂದು ಆ ದುಡ್ಡು ಜೊತೆ ಒಂದಿಷ್ಟು ದುಡ್ಡನ್ನ ಸೇರಿಸ್ಬಿಟ್ಟು ಕೊಡೋಣ ಅಂತ ಹೇಳಿ ಅವ್ರನ್ನ ಕೇಳಿದೆ. ಬಟ್ ಅವರು ದುಡ್ಡು ತಗೊಳಕ್ ರೆಡಿ ಇರ್ಲಿಲ್ಲ. ನಮ್ಗೆ ದಿನಸಿ ತಂದ್ಕೊಡಿ, ಅದರಲ್ಲಿ ನಾವು ಮೇಂಟೈನ್ ಮಾಡ್ತೀವಿ ಅಂತ ಅಂದ್ರು. ಸೊ ಅದಕ್ಕೋಸ್ಕರನೇ ನನ್ನ ಕೈಲಾದಷ್ಟು ಒಂದಿಷ್ಟು ಐಟಮ್ಸ್ಗಳನ್ನ ತಂದ್ಕೊಟ್ಟಿದ್ದೀನಿ. ಎಲ್ಲ ಹಣನು ನೀನೇ ಇಟ್ಕೊಂಡ್ಬಿಟ್ರೆ ನೆಮ್ಮದಿ ಸಿಗುತ್ತಾ? ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದ್ದಿನ ಹಂಚು. ನೀನ್ ಹಂಚೋ ಹಣದಿಂದ 10 ಜನಕ್ಕೆ ಉಪಯೋಗ ಆಗಬೇಕು. ಆದಷ್ಟು ಖುಷಿಯಾಗಿರಿ, ಖುಷಿನ ಹಂಚಿ, ನಗ್ನಗ್ತಾ ಇರಿ. ಸೊ ಈ ವಿಡಿಯೋ ಮುಖಾಂತರ ನಾನು ಕೇಳೋದು ಹೇಳೋದು ಒಂದೇ. ಅಟ್ ದ ಸೇಮ್ ಟೈಮ್ ನಿಮ್ಮ ಅಪ್ಪ ಅಮ್ಮನ ಯಾವುದೇ ಕಾರಣಕ್ಕೂ ಈ ತರ ವೃದ್ಧಾಶ್ರಮಕ್ಕೆ ಕರ್ಕೊಬಂದು ಸೇರಿಸಬೇಡಿ. ತಂದೆ ತಾಯಿ ಬದುಕಿದಾಗ ಅವ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ. ಇರುವಾಗ ನೋಡ್ಕೊಳ್ಳೋದು ಪ್ರೀತಿ, ಕಳ್ಕೊಂಡ ಮೇಲೆ ಎಷ್ಟು ಮಾಡಿದ್ರು ಅಷ್ಟೇ. ಅದಕ್ಕೋಸ್ಕರ ನಾನು ವಿಡಿಯೋನ ಶೂಟ್ ಮಾಡಿಲ್ಲ. ಡೆಫಿನೆಟ್ ಆಗಿ ನೀವು ಈ ತರ ತಂದೆ ತಾಯಿಗಳನ್ನ ನೋಡಿದ್ರೆ ನಿಜವಾಗ್ಲೂ ಎಮೋಷನ್ ಆಗ್ತೀರಾ. ನನ್ನ ಕಡೆಯಿಂದ ಇದೊಂದು ಸಿನ್ಸಿಯರ್ ರಿಕ್ವೆಸ್ಟ್. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿರೋ ಪ್ರತಿ ಒಬ್ಬ ಸದಸ್ಯನಿಗೂ ಥ್ಯಾಂಕ್ ಯು ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರಿ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.